ವಿಜಯನಗರ ಸಾಮ್ರಾಜ್ಯದ ಉದಯ ಮತ್ತು ಪತನ. ಮಹಾ ಸಾಮ್ರಾಜ್ಯದ ಕತೆ. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು. ಇದು 14ನೇ ಶತಮಾನದಲ್ಲಿ ಹರಿಹರ ಮತ್ತು ಬುಕಾ ಎಂಬ ಸಹೋದರರು ಸ್ಥಾಪಿಸಿದ ಸಾಮ್ರಾಜ್ಯವಾಗಿದ್ದು, ಕೃಷ್ಣದೇವರಾಯನ ಕಾಲದಲ್ಲಿ ತನ್ನ ಚಕ್ರವ್ಯೂಹ ಶಕ್ತಿ ಮತ್ತು ಶ್ರೀಮಂತಿಕೆಯಿಂದ ಅಗ್ರಸ್ಥಾನದಲ್ಲಿತ್ತು. ಆದರೆ 1565ರ ರಾಕ್ಷಸತಂಗಡಿ ಯುದ್ಧದ ನಂತರ ಸಾಮ್ರಾಜ್ಯ ಪತನಗೊಂಡಿತು. ಈ ಕಥೆ ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭ, ವೃದ್ಧಿ ಮತ್ತು ಪತನದ ಕುರಿತು ವಿವರಿಸುತ್ತದೆ. ಹರಿಹರ ಮತ್ತು ಬುಕಾ ಸಹೋದರರು ಹೊಯ್ಸಳ ಸಾಮ್ರಾಜ್ಯದ ಸೇನಾನಾಯಕರಾಗಿದ್ದರು. ಮುಸ್ಲಿಂ ಶಕ್ತಿಗಳ ಪ್ರಭಾವದಿಂದ ಹೊಯ್ಸಳ ಸಾಮ್ರಾಜ್ಯ ದುರ್ಬಲವಾಗುತ್ತಿದ್ದಾಗ ಈ ಸಹೋದರರು ಹೊಸ ಸಾಮ್ರಾಜ್ಯವನ್ನು ಕಟ್ಟಲು ಮುಂದಾದರು. 1336ರಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಶ್ರೀ ವಿಜಯವಿಠಲ ದೇವಾಲಯ ನಿರ್ಮಾಣ, ಆರ್ಥಿಕ ವ್ಯವಸ್ಥೆಯ ಸುಧಾರಣೆ ಹಾಗೂ ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರೋತ್ಸಾಹಿಸಿದರು. ಹರಿಹರ ಮತ್ತು ಬುಕಾ ನಂತರ ಅವರ ಉತ್ತರಾಧಿಕಾರಿಗಳು ಸಾಮ್ರಾಜ್ಯವನ್ನು ಬಲಪಡಿಸಿದರು. ಬುಕಾ ಅವರ ಪುತ್ರ ಹರಿಹರವನು ದಕ್ಷಿಣ ಭಾರತದ ಹಲವು ಭಾಗಗಳನ್ನು ಜಯಿಸಿದರು. ದೇವರಾಯನ ಕಾಲದಲ್ಲಿ 1406ರಿಂದ 1422 ವಿಜಯನಗರ ಅತ್ಯಂತ ಬಲಿಷ್ಠ ರಾಜ್ಯವಾಗಿ ಬೆಳೆಯಿತು. ಮುಸ್ಲಿಂ ದೊರೆಗಳಾದ ಬಹಮನಿ ಸುಲ್ತಾನರ ವಿರುದ್ಧ ಬಹಳಷ್ಟು ಯುದ್ಧಗಳಲ್ಲಿ ಜಯ ಸಾಧಿಸಿದರು. ವಿಜಯನಗರ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದ ಶ್ರೀಕೃಷ್ಣದೇವರಾಯ ತಮ್ಮ ಸಾಮ್ರಾಜ್ಯವನ್ನು ಅತ್ಯಂತ ಬಲಿಷ್ಠವಾಗಿಸಿದರು. ಅವರು ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳನ್ನು ಗೆದ್ದುಕೊಂಡರು. ತಮಿಳು, ಕನ್ನಡ ಮತ್ತು ತೆಲುಗು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ಉತ್ತೇಜಿಸಿದರು. ಅಮುಕ್ತಮಾಲ್ಯದ ಗ್ರಂಥವನ್ನು ತೆಲುಗು ಭಾಷೆಯಲ್ಲಿ ರಚಿಸಿದರು. ವಿಜಯನಗರ ರಾಜಧಾನಿ ಅದ್ಭುತ ಕಟ್ಟಡಗಳು, ವೈಭವಶಾಲಿ ಮಾರುಕಟ್ಟೆಗಳು ಮತ್ತು ಆರ್ಥಿಕ ಸಮೃದ್ಧಿಯಿಂದ ಹೊಳೆಯುತ್ತಿತ್ತು. ಕೃಷ್ಣದೇವರಾಯನ ನಂತರ ವಿಜಯನಗರ ಸಾಮ್ರಾಜ್ಯ ನಿಧಾನವಾಗಿ ದುರ್ಬಲವಾಯಿತು. 1565ರಲ್ಲಿ ಉತ್ತರ ಭಾರತದ ದಕ್ಷಿಣ ಮುಸ್ಲಿಂ ಸುಲ್ತಾನರು ಅಹಮದ್ನಗರ, ಬೀಜಾಪುರ್, ಗೋಲ್ಕೊಂಡ, ಬಿದರ್, ಒಗ್ಗೂಡಿ ವಿಜಯನಗರದ ವಿರುದ್ಧ ಹೋರಾಡಿದರು. ರಾಕ್ಷಸತಂಗಡಿ ಎಂಬ ಸ್ಥಳದಲ್ಲಿ ದೊಡ್ಡ ಯುದ್ಧವಾಯಿತು. ವಿಜಯನಗರ ಸೇನಾಪತಿ ರಾಮರಾಯ ಯುದ್ಧದಲ್ಲಿ ವಂಚನೆಗೊಳಗಾದರೂ ತೀವ್ರ ಹಿಂಸೆಗೆ ಒಳಗಾದರು. ಈ ಯುದ್ಧದ ನಂತರ ವಿಜಯನಗರ ನಗರವನ್ನು ಸುಲ್ತಾನರು ನಾಶಮಾಡಿದರು. ಭವ್ಯ ರಾಜಧಾನಿ ಬೆಂಕಿಗೆ ಆಹುತಿಯಾಯಿತು, ಐತಿಹಾಸಿಕ ದೇವಾಲಯಗಳು ಧ್ವಂಸಗೊಂಡವು ಮತ್ತು ಸಾಮ್ರಾಜ್ಯ ಕೊನೆಗೊಂಡಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅರುವುಡು ದೊರೆಗಳು, ಅರವಿ ನಾಡಿನ ಪಾಳೆಗಾರರು ತುಂಗಭದ್ರೆಯ ದಡದಲ್ಲಿ ಕೆಲವು ವರ್ಷಗಳ ಕಾಲ ಆಳಿದರು. ಆದರೆ ಸಾಮ್ರಾಜ್ಯದ ಹಿಂದಿನ ಮಹಿಮೆ ಮರೆಯಾಯಿತು. ಇಂದು ಹಂಪಿ ಯುನೆಸ್ಕೋ ವಿಶ್ವ ಪರಂಪರ ತಾಣ ಇದಾದ ವಿಜಯನಗರದ ಪುರಾತನ ಅವಶೇಷಗಳನ್ನು ಹೊಂದಿರುವ ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ. ವಿಜಯನಗರ ಸಾಮ್ರಾಜ್ಯವು ಸಾಹಿತ್ಯ, ಕಲೆ, ವಾಣಿಜ್ಯ ಮತ್ತು ಶಿಲ್ಪಕಲೆಗೆ ಸಾಕಷ್ಟು ಪ್ರೋತ್ಸಾಹ ನೀಡಿತು. ಅದರ ಪತನವು ಆಂತರಿಕ ರಾಜಕೀಯ ಅಶಾಂತಿ ಮತ್ತು ವಂಚನೆಯ ಪರಿಣಾಮ ಎಂಬುದನ್ನು ತೋರಿಸುತ್ತದೆ. ಭಾರತದ ಇತಿಹಾಸದಲ್ಲಿ ವಿಜಯನಗರದ ಸ್ಥಾಪನೆ ಮತ್ತು ಅವನತಿಯು ಮಹತ್ವದ ಪಾಠಗಳನ್ನು ನೀಡುತ್ತದೆ. ವಿಜಯನಗರ ಸಾಮ್ರಾಜ್ಯವು ಭಾರತೀಯ ಇತಿಹಾಸದಲ್ಲಿ ಅಜರಾಮರವಾಗಿದೆ. ಅದರ ಮಹಿಮೆ, ಶಿಲ್ಪಕಲೆ ಹಾಗೂ ಸಾಮ್ರಾಜ್ಯದ ವೈಭವ ಇಂದಿಗೂ ಹಂಪಿಯ ದೇವಾಲಯಗಳಲ್ಲಿ ಮತ್ತು ಐತಿಹಾಸಿಕ ಪುರಾಣಗಳಲ್ಲಿ ಜೀವಂತವಾಗಿದೆ. ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.